ರೈತರು ಅದರಲ್ಲಿ ಒಂದು ಇಡೀ ಮಣ್ಣು ಕೂಡ ಕೊಡಲಾರೆ ಮಗನೇ. ಬಾಲು ಎಚ್ಚರ, ಎಚ್ಚರ. ಈ ವೀರಾದಿ ವೀರ ಎಮ್ಮೆಲ್ಲೆಗೆ ಎಚ್ಚರವಷ್ಟು ಧೈರ್ಯ ಬಂದಿರ್ತದೆ ಮಾಡಬೇಕಾಗಿ. ನಾನು ಯಾರು ಎಂತ ಅರಿಯದೆ ಸುಮ್ಮನೆ ಸಾಯಬೇಡ, ಇಲ್ಲ ನಿನ್ನ ಯಮನ ದಾರಿ ಹಿಡಿಸ್ಬಿಡ್ತೀನಿ. ನೀನು ಎಚ್ಚರ. ಕೇಳಬೇಡ, ಬಾಯಿ ತೆಗೆದು ಮಾತನಾಡು ಮಗನೇ. ನಾನು ಯಾರು ಎಂತವನ್ನು ತಿಳಿದ ಕೋಣನ ತರ ಮಾತನಾಡಿದರೆ ಈ ಬೀರ ಬಲ್ಲಿದ ಟಗರು ಕೆಟ್ಟ ಟಗರಾಗಿ ನಿನ್ನೆಲ್ಲಿಗೆ ಗೊತ್ತಿಕೊಳ್ಳುತ್ತದೆ ಮಗನೇ. ನೀನು ಬಲು ಎಚ್ಚರ. ಕ್ರೂರ, ಈ ಬೀರ ಸಪ್ಪನ ಬಾಯಿ ಬೀರನಲ್ಲೇ ಸಿಕ್ಕಂತ ಹಿಂಡುಗ್ರಿ ಹಾಲು ಕುಡಿದು ಕಂಡಲೆ ಬೆಳೆಸಿಕೊಂಡಿರುವ ಕೆಟ್ಟ ಮೆಣಸಿನಕಾಯಿ ಕಾರ. ಗೌಡ್ರ ಚೇ 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 ಯಾಕೆ ಮಾತು ಬೆಳೆಸಿ ಈ ಕೆಲಸ ಹಾಳು ಮಾಡ್ಕೋತ್ರಿ? ಗೌಡ್ರ ಬರಿಲ್ಲ, ಒಂದ್ ವಿಷಯ ಐತಿ ಮುಂದೆ ಹೇಳುದು ಹೇಳ್ತೀನಿ, ಬರಿಲ್ಲ. ಎಲ್ಲ ಸಕ್ಸಸ್ ಆಗಿಬಿಡ್ತೈತಿ. ವೆರಿ ಗುಡ್. ನೋಡು ಬೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡ್ರೆ ಯಾರು ಮುಚ್ಚಿ ಮಾತನಾಡಿಸಿದಂತ ಶ್ರೀಮಂತನಾಗಿ ಮಾಡಿಬಿಡ್ತೀನಿ ನಿನ್ನ. ಯಾಕೆಂದ್ರೆ ಆ ಸರ್ಕಾರಿ 3 ಎಕರೆ ಗೋಮಾಳ ಅಲ್ಲ, ನಮ್ದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನಮ್ದು ಅಲ್ಲ, ನಿಂದು ಅಲ್ಲ. ಸುಮ್ಮನೆ ನೀನು ನನ್ನ ಮಾತಿಗೆ ಒಪ್ಪಿಕೊಂಡರೆ ನಿನ್ಗೆ ಎಷ್ಟು ಬೇಕು ಹಣ ಕೇಳು, ತಕ್ಷಣ ಈಗಲೇ ತಡ ಮಾಡದೆ ಕೊಟ್ಟು ಬಿಡ್ತೀನಿ. ಈ ನಿಮ್ಮ ಮಾತನ್ನು ಕೇಳಿ ನಾನು ನಗಬೇಕು, ಅಳಬೇಕು ಒಂದು ತಿಳಿದಾಗಿದೆ ಮೇಲೆ ಸಾಹೇಬ್ರೆ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲಾಂದ್ರೆ ನಿನಗ ದಡ್ಡ ಅಂತಾರೆ. ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಮೇಯಿಸುವ ಗುಡ್ಡವನ್ನು ಹಾಳು ಮಾಡಿಕೊಂಡು ಆ ರೈತರ ಆಸ್ತಿಯನ್ನು ನಿನ್ನ ಸೊತ್ತು ಮಾಡಲಿಕ್ಕೆ ನಾನೇನು ನಿನ್ನ ತರ ಲಂಚ ತಿನ್ನು ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿ ಹತ್ತು ಮಾರುವ ನೀ ಎತ್ತಿನ ಕುರುಬ. ಜ್ಞಾನ ಬೆರಲಿ ಮಗನೇ. ಮಾತನಾಡ ಬಯಸಿ ಬಂದಿದ್ದನ್ನು ತಿರಸ್ಕರಿಸ್ಕೋ, ಇಲ್ಲ ಹಣ ಉಳಿಸ್ಕೋ, ನೀನು ಗುಣ ಬೆಳೆಸ್ಕೋ. ಇಲ್ಲ ಅಂದ್ರ ತಮ್ಮ ಬೇರಣ್ಣ ಹಣನು ಹೋಗುತ್ತಾ ಮುಂದ್ ನಿನ್ ಹೆಣ ಹೋಗುತ್ತ ನೋಡಪ್ಪ. ಬದಿ ಎತ್ತರಿಂದ ಮಾತನಾಡ ಮಗನೇ. ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ಹೇಗೆ ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯ ಸ್ಫೂರ್ತಿಯಲ್ಲಿ ಬೆಳಗಂಡದೆಯ. ನಿಮಗೆ ಮರ್ಯಾದೆಯಿಂದ ತಿಳಿಸಿ ಹೇಳಿ ಹೋಗಕ್ ಬಂದಿನಿ. ಆ ಗೋಮಾಳ ದನ ಕುರಿಗಳ ಸೊತ್ತು, ಆ ಭೂಮಿ ಜಗಕ್ಕೆ ಅನ್ನ ಹಾಕುವ ರೈತರ ಸೊತ್ತು. ತಾಕತ್ತಿದ್ರೆ ಬಂತಡಿಗೆ ನೋಡ್ತೀವಿ. ವೀರನಗೌಡ, ಈ ನಿನ್ನ ಕುತಂತ್ರ ಕಾರ್ಯವನ್ನು ಈ ಬೀರನೊಂದಿಗೆ ಪ್ರಾರಂಭಿಸಿರಿ. ನಿನ್ನ ದುಷ್ಟ ಶಕ್ತಿ ನಿಲ್ಲಿಸುವ ಸಾಮರ್ಥ್ಯ ಈ ಬೀರನ ಮುಷ್ಟಿಯಲ್ಲಿದೆ. ಅನ್ಯಾಯ ಅತ್ಯಾಚಾರ ತಾಂಡವರ್ತಿರುವ ನೀನು ಈ ಬೀರನ ಕೈಯಲ್ಲಿ ಮಣ್ಣು ಮುಕ್ಕಲೇಬೇಕ. ವೀರನಗೌಡ, ಈ ಎಲ್ಲ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಒಳ್ಳೆ ರೀತಿ ಬದುಕಿದರೆ ಬದುಕುವಂತೀಯ. ಅದೆಲ್ಲವನ್ನು ಬಿಟ್ಟು ಈ ಬೀರನ ಮೇಲೆ ಏನಾದರೂ ಕುತಂತ್ರ ಕಾರ್ಯ ಮಾಡಿದ್ದಾದ್ರ ನಿಂತ ಜಾಗದಲ್ಲಿ ಗುಂಡಿ ತಡಿ ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಅಖಿಲ ಕರ್ನಾಟಕ ಎಂಬ ಹಸಿರು ಕ್ರಾಂತಿ ಧ್ವಜ ನಡೆದಿದ್ರ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬಾಗಲಕೋಟೆಯಲ್ಲಿ ಬೆಳೆದು ಹಾವೇರಿಯಲ್ಲಿ ಅರಿವಿ ದಾವಣಗೆರೆಯಲ್ಲಿ ದಾದಾಗಿರಿ ಮಾಡಿ ಬಳ್ಳಾರಿಯಲ್ಲಿ ಸೊಟ್ಟು ಹೊಡೆದು ಬಾದಾಮಿಯಲ್ಲಿ ಬಹದ್ದೂರ್ ಗಂಡನಾಗಿ ಆಲಮಟ್ಟಿಯ ಕೃಷ್ಣಾ ನದಿಯ ನೀರು ಕುಡಿದು 700 ಅಡಿ ಎಲುವರೇಶ್ವರನ ಆಶೀರ್ವಾದ ಪಡೆದು ಬಂದಿರುವ ಉತ್ತರ ಕರ್ನಾಟಕದ ಹುಲಿ ದಟ್ ಈಸ್ ತುಂಬಾ ಹಾಲು
ಸಿಂಪಲ್ ಆಗಿ ವಾರ್ನಿಂಗ್ ಮಾಡ್ತೀನಿ, ಎಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಏನು ಸೀರಿಯಸ್ ಆಗಿ ಮಾಡಿದ್ರೆ ಸೀದಾ ಸುಡುಗಾಡಿ.